ಆಯಿತು, ಏನು ಮೇಡಮ್ನವ್ರು ಬಂದ್ಬಿಟ್ಟವ್ರೆ. ನಾನು ಅದೇ ಬಾ ಮುಂದಕ್ಕೆ ಏನಾದ್ರು ಮಹಿಳಾ ಮೀಸಲಾತಿ ಬಂದರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಂತ್ಕೊಳ್ತೇನೆ. ಈ ಬಾರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ. ಯಾವ ಪಕ್ಷದಿಂದ? ನಾನು ಯಾವ ಪಕ್ಷದಲ್ಲಿ ಇದ್ದೀನೋ ಅಲ್ಲೇ JDS ಅಲ್ಲಿ ಇದ್ದೀನಿ. ನಾನು ಇವಾಗ JDS ಪಕ್ಷದಿಂದಲೇ ನಾನು ಇವತ್ತು ಅಲ್ಲಿಂದಲೇ ಮಾಡ್ತೀನಿ. ಮೈತ್ರಿ ಇರುತ್ತಾ ಸರ್? ಮೈತ್ರಿ ಅದು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಅದು ಒಂದು ವೇಳೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು. ನಮ್ಮ ತಾಲೂಕಿನಲ್ಲಿ ಹೇಳಬೇಕು ಅನ್ನೋದಾದ್ರೆ ಇಲ್ಲಿ JDS ಪ್ರಬಲವಾಗಿರೋದು. ಇಲ್ಲಿ JDS ಕಾಂಗ್ರೆಸ್ ಪ್ರಬಲವಾಗಿರೋದ್ರಿಂದ ಅಂತ ಏನು ತೊಂದರೆಗಳಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವರ ಮಗಳು ಈ ಬಾರಿ ಸ್ಪರ್ಧೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇನ್ನು ಅದು ಜನರಲ್ ಇದು ಮಹಿಳಾ ಕ್ಷೇತ್ರ ಇನ್ನೂ ಆಗಿಲ್ವಲ್ಲ. ಇದನ್ನು ಆದಾಗ ನೋಡ್ಕೊಳ್ಳೋಣ, ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಈಗ ದೇಶದಲ್ಲಿ ಹುಟ್ಟಿದ ಅಂಥವ್ರು ಪ್ರತಿಯೊಬ್ಬರೂ ಸಹ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇದೆ, ಹಕ್ಕಿದೆ, ಮಾಡ್ಬೋದು. ಮಾಡಿದ್ರೆ ಸಂತೋಷ, ಅದಕ್ಕೇನು ನಮ್ದೇನು ಅಭ್ಯಂತರ ಇಲ್ಲ. ರಾಜಣ್ಣ ಅವ್ರ ಮಗಳು ಇಲ್ಲಿ ಮಹಿಳಾ ಮೀಸಲಾತಿ ಬಂದು ಅಭ್ಯರ್ಥಿ ಆದರೆ ನೀವು ಯಾರನ್ನ ಕಣಕ್ಕಿಳಿಸ್ಬೋದು? ನಿಮ್ಮ ಆಲೋಚನೆ? ಖಂಡಿತ ಇಳಿಸ್ತೀವಿ. ಈಗ ನಮ್ಮ ಪಕ್ಷದಿಂದ ನಮ್ಮನ್ನು ಒಬ್ಬರು ಕ್ಯಾಂಡಿಡೇಟ್ ಹಾಕ್ಲೇಬೇಕಲ್ಲ ನಾವು. ಯಾರು ಅಂತ ರೆಡಿ ಇದ್ದಾರೆ? ಸಾಕಷ್ಟು ಜನ ಇದ್ದಾರೆ, ಏನು ತೊಂದರೆನೇ ಇಲ್ಲ. ನಾವು ಪ್ರಬಲವಾಗಿ ಅದನ್ನು ಸ್ಪರ್ಧೆ ಕೊಡೋ ಅಂಥವ್ರಿಗೆ ನಿಲ್ಲಿಸ್ತೀವಿ. ಬಂದಾಗ ನೋಡ್ಕೊಳ್ಳೋಣ. ಈಗೇನು ಸದ್ಯಕ್ಕೆ ಆಲ್ರೆಡಿ ಚರ್ಚೆ ಇರೋದ್ರಿಂದ ಚರ್ಚೆ ಮೊನ್ನೆ ನೋಡಿದೆ, ನಾನು ಮಾಧ್ಯಮದಲ್ಲಿ ನೋಡಿದೆ. ನಾನು ಅವರು ಹೇಳಿರೋದು ಅಂತಂದರೆ ಮಹಿಳಾ ಮೀಸಲಾತಿ ಆದರೆ ನಿಲ್ಲಿಸ್ತೀನಿ ಅಂತೇಳಿ. ಮಹಿಳಾ ಮೀಸಲಾತಿ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಈಗ ನಾವು ರೆಡಿ ಇದ್ದೀವಿ, ನಾವು ಎನಿ ಟೈಮ್ ರೆಡಿ. ನಾವು ಈ ಬಾರಿ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ಗೆ ಈ ಬಾರಿ ಚಾನ್ಸ್ ಇಲ್ಲ. ಕಾಂಗ್ರೆಸ್ಗೆ ಈ ಬಾರಿ ಮಧುಗಿರಿಯಲ್ಲಿ ಅವಕಾಶ ಕೊಡಲ್ಲ. ಅದು ರಾಜ್ಯದಲ್ಲೇ ಮಾತಾಡ್ತಾರೆ, ನಾನು ಮಾತಾಡೋದಲ್ಲ. ಮಧುಗಿರಿ ರಾಜ್ಯದಲ್ಲೂ ಮಾತಾಡ್ತಾರೆ, ಮಧುಗಿರಿಯಲ್ಲೂ ಮಾತಾಡ್ತಾರೆ. ಯಾಕಂದ್ರೆ ಮಧುಗಿರಿಯಲ್ಲಿ ಪ್ರಭಾವಿ ಮಂತ್ರಿ ಇದ್ದಾರೆ. ಸಂತೋಷ ಇರಲಿ. ಜನ ತಾನೇ ಮತ ಹಾಕೋರು. ಅಲ್ಲ, ಜನ ವೋಟ್ ಹಾಕೋ ಅಂತವ್ರು. ಯಾರೇ ಪ್ರಬಲ ಅಂತ ಅವ್ರು ಹೇಳ್ಕೊಂಡ್ರು, ನಾನು ಪ್ರಬಲ ಅಂತಂದು ಹೇಳ್ಕೊಂಡ್ರೆ ನನಗೆ ಜನ ಮತ ಹಾಕೋರು. ನಾನು ಹೇಳ್ಕೊಂಡ್ರೆ ಆಗಲ್ಲ. ತೀರ್ಮಾನ ಮಾಡೋ ಅಂಥವ್ರು ಜನರು. ನೀವು ಕೂಡ ಅದೇ ತಯಾರಿ ಮಾಡ್ತೀವಿ. ಖಂಡಿತ ಮಾಡ್ತೀವಿ.